ಗೌರವ ಕಮ್ಮಿ ಜಾಸ್ತಿ ತೆಗಿತಾರೆ. शरद के ವೇದಿಕೆಯಲ್ಲಿ ನಮ್ಮನ್ನ ಈಗ ತಾನೇ ಕೂಡಿಕೊಂಡಿರುವಂತಹ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು, ದಿನೇಶ್ ವೈದ್ಯ ಅಂಪಾರು, ಈಗಾಗಲೇ ವೇದಿಕೆಯಲ್ಲಿರುವ ಉಮೇಶ್ ಶೆಟ್ಟಿ, ಉದಯ್ ಹೆಗಡೆ, ಕರುಣಾಕರ ಹೆಗಡೆ ಆಲ್ವೆಳ್ಳಿ, ಹಾಗೆ ಉತ್ಸವದ ಉದ್ಘಾಟನಾ ಸಮಾರಂಭ ದೀಪ ಪ್ರಜ್ವಲನೆಯೊಂದಿಗೆ ನೆರವೇರಬೇಕಿದೆ. ಈ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರು ಸೇರಿ ದೀಪವನ್ನು ಪ್ರಜ್ವಲಿಸುವುದರ ಜೊತೆಗೆ ಬೆಂಗಳೂರು ಪಟ್ಟಣ ಯಕ್ಷೋತ್ಸವದ ಈ ಇಡೀ ದಿನದ ಯಕ್ಷಗಾನದ ಕಾರ್ಯಕ್ರಮಗಳನ್ನ, ಯಕ್ಷಗಾನ ಸಂಬಂಧಿತ ಕಾರ್ಯಕ್ರಮಗಳ ಅದ್ಭುತ ಆರಂಭವನ್ನು ಒದಗಿಸುವರೆ ಪ್ರಾರ್ಥಿಸಿಕೊಳ್ಳುತ್ತಾ ಶುಭ ಕುರುತ್ವ ಕಲ್ಯಾಣ ಆರೋಗ್ಯ ಧನ ಸಂಪದ, ಅದೆಷ್ಟೋ ಕಲಾವಿದರ ಮನೆಯನ್ನ ಬೆಳಗುವ ದೀಪ, ಅದೆಷ್ಟೋ ಕಲಾವಿದರಿಗೆ ದಾರಿದೀಪವಾಗಲಿ ಎನ್ನುವ ಆಶಯದೊಂದಿಗೆ 15 ವರ್ಷದ ಹಿಂದೆ ಸ್ಥಾಪಿತಗೊಂಡ ಯಕ್ಷಧ್ರುವ ಪಟ್ಟಣ ಫೌಂಡೇಶನ್ ಟ್ರಸ್ಟ್ ಅವರ ಈ ಬಾರಿಯ ಬೆಂಗಳೂರಿನ ಕಾರ್ಯಕ್ರಮ ಬೆಂಗಳೂರು ಪಟ್ಟಣ ಯಕ್ಷೋತ್ಸವ ಇದೀಗ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅಧಿಕೃತವಾಗಿ ಉದ್ಘಾಟನೆಗೊಳ್ತಾ ಇದೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಈ ಉದ್ಘಾಟನಾ ಸಂಭ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗೋಣ ಅಂತ ಹೇಳ್ತಾರೆ.
ಪ್ರೇಮಿಗಳಿಗೆ ಬಹಳ ಸಂತೋಷದಾಯಕದ ಒಂದು ಸಮಾರಂಭ. ಸತೀಶಣ್ಣನ ಪಟ್ಲ ಧ್ರುವ ಫೌಂಡೇಶನ್ನ ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿ ಎಲ್ಲರಲ್ಲಿರುವ ಒಂದು ಕಲೆಯನ್ನು ಈ ವೇದಿಕೆಯ ಮುಖಾಂತರ ಆಯೋಜನೆ ಮಾಡಿ ಈ ಕಾರ್ಯಕ್ರಮದ ಕೇವಲ ದಕ್ಷಿಣ ಕನ್ನಡ ಭಾಗಕ್ಕೆ ಮಾತ್ರ ಸೀಮಿತವಾಗಿದೆ. ಬೆಂಗಳೂರಿನ ಎಲ್ಲ ಕರಾವಳಿಯ ಕನ್ನಡಿಗರಿಗೆ ಯಕ್ಷಗಾನದ ಸಭೆಯನ್ನು ನಡೆಸಿದಂತಹ ಈ ಕಾರ್ಯಕ್ರಮದ ಇವತ್ತಿನ ಯಕ್ಷ ಧ್ರುವ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ಅಮರನಾಥ್ ಹೆಗಡೆ ಅವರೇ, ಈ ಕಾರ್ಯಕ್ರಮಕ್ಕೆ ಹಗಲಿರುಳು ದುಡಿದು ಯಕ್ಷಗಾನದ ಒಬ್ಬ ಮನೆಮಗನಾಗಿ ಅದರಲ್ಲೇ ಡಾಕ್ಟರೇಟ್ ಅನ್ನು ಪಡೆದಂತಹ ನಮ್ಮ ಆತ್ಮೀಯ ಸ್ನೇಹಿತರಾದ ದೀಪಕಣ್ಣವರೇ, ನವೀನ್ ಅವರೇ, ಪ್ರವೀಣ್ ಚಂದ್ರ ಅವರೇ, ನರಸಿಂಹ ಪಿಚಾಡಿ ಅವರೇ, ಮಧುಕರ್ ಅವರೇ, ವೇದಿಕೆಯಲ್ಲಿರುವ ಗೌರವಾನ್ವಿತರು ನನ್ನ ಆತ್ಮೀಯರಾದ ಮುನಿಯಾರ್ ಉದಯ ರೆಡ್ಡಿ ಅವರೇ, ಕರುಣಾಕರ್ ರೆಡ್ಡಿ ಅವರೇ, ದಿನೇಶ್ ವೈದ್ಯರೇ, ಹಾಗೆಯೇ ಬಂದಂತಹ ಎಲ್ಲ ಯಕ್ಷ ಪ್ರೇಮಿಗಳ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರು. ಯಕ್ಷಗಾನ ಅಂದ್ರೆ ಒಂದು ಕಾಲ ಇತ್ತು. ನಾನು ಸಹ ಸುಮಾರು 5 ವರ್ಷಗಳ ಕಾಲ ಸತೀಶಣ್ಣನ ಎಲ್ಲ ಸಮುದಾಯ ಅಭಿಮಾನಿಗಳಿಗೆ ಮತ್ತೊಮ್ಮೆ ನನ್ನ ವಂದನೆಯನ್ನು ಹೇಳ್ತಾ ಇದ್ದೇನೆ. ಇವತ್ತು ಸತೀಶಣ್ಣನ ಬಗ್ಗೆ ನಾವು ಹೇಳಬೇಕಾಗಿಲ್ಲ. ಹಲವಾರು ಅಡಲು ತೊಡರುಗಳ ಮಧ್ಯೆ ಹೋರಾಟವನ್ನು ಮಾಡಿ ಒಂದು ದೊಡ್ಡ ತಂಡವನ್ನು ಕಟ್ಟಿ ಆ ತಂಡದ ಮುಖಾಂತರ ಇವತ್ತು 100 ಜನ ಒಳ್ಳೆಯದಾಗಲಿ ಇಂತಹ ಯಶಸ್ವಿ ಕಾರ್ಯಕ್ರಮದ ಜೊತೆಗೆ ನಾವೆಲ್ಲ ಇರೋಣ ಅಂತ ಹೇಳ್ತಾ, ಇನ್ನು ಚಿಕ್ಕದಾಗಿ ನನ್ನದೊಂದು ಕೋರಿಕೆ. ಇಡೀ ರಾಜ್ಯದಲ್ಲಿ ಮುಂದಿನ ಶನಿವಾರ ಬಹಳ ದೊಡ್ಡ ಮಟ್ಟದ ಹಿಂದೂ ಸಮಾಜೋತ್ಸವ ನಡೀತಾ ಇದೆ. ಯಾವುದೇ ಒಂದು ಪಕ್ಷದಾಗಲಿ ಯಾವುದೇ ಒಂದು ವ್ಯಕ್ತಿಗಾಗಲಿ ಸೀಮಿತವಾಗದೆ ಕೇವಲ ಸನಾತನ ಧರ್ಮದ ಉಳಿವಿಗಾಗಿ ಹಿಂದುತ್ವದ ಒಂದು ಅಭಿಷೇಕಕ್ಕಾಗಿ ಒಂದು ಹಿಂದೂ ಸಮಾಜೋತ್ಸವ ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿ ಕ್ರೀಡಾಂಗಣದಲ್ಲಿ ಮುಂದಿನ ಶನಿವಾರ ಸಾಯಂಕಾಲ 4 ಗಂಟೆಗೆ ಆಗ್ತಾ ಇದೆ. ದಯವಿಟ್ಟು ಈ ವೇದಿಕೆಯ ಮುಖಾಂತರ ಎಲ್ಲ ಹಿಂದೂ ಬಾಂಧವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಹಿಂದೂ ಧರ್ಮ ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ, ಯಾವುದೇ ಜಾತಿಗೆ ಸೀಮಿತ ಅಲ್ಲ. ಅಂತ ಒಂದು ಸುಂದರವಾದ ಕಾರ್ಯಕ್ರಮ, ಬಹಳ ದೊಡ್ಡ ವೇದಿಕೆಯನ್ನು ಬೆಂಗಳೂರು ನಗರಕ್ಕೆ ಬಹಳ ದೊಡ್ಡ ಕಾರ್ಯಕ್ರಮವನ್ನು ನಿಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಯೋಜನೆ ಮಾಡ್ತಾ ಇದ್ದೇನೆ. ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿ ಕ್ರೀಡಾಂಗಣದಲ್ಲಿ ಅಂತ ಹೇಳ್ತಾ ನಾವೆಲ್ಲರೂ ಮುಂದಿನ ಶನಿವಾರ ಈ ಕಾರ್ಯಕ್ರಮಕ್ಕೂ ಬಂದು ಹಿಂದೂ ಸಮಾಜೋತ್ಸವವನ್ನು ಯಶಸ್ವಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ದೂರದ ಬೆಂಗಳೂರಲ್ಲಿ ನಾವಿದ್ರೂ ಕೂಡ ನಮ್ಮೂರಲ್ಲಿದ್ದೇವೆ ಎನ್ನುವ ಭಾವನೆಯನ್ನ ನಾವು ಅನುಭವಿಸುವುದಕ್ಕೆ ಕಾರಣೀಕರ್ತರು ಉಮೇಶ್ ಶೆಟ್ಟಿ ಅವರು. ಪ್ರೀತಿಯ ಉಮೇಶ್ ಅಣ್ಣ, ನಿಮಗೆ ಮತ್ತೊಮ್ಮೆ ವೇದಿಕೆಯ ಗೌರವದ ನಮಸ್ಕಾರವನ್ನ ಸಲ್ಲಿಸಿಕೊಳ್ತಾ ಇದ್ದೇನೆ. ಈ ಮಧ್ಯೆ ಒಂದು ಅನೌಪಚಾರ